ನಮಸ್ಕಾರ ಸ್ನೇಹಿತರೆ ಎಲ್ಲಿನ ಪರಿಣಾಮದಿಂದ ಮುಂಗಾರು ಮಳೆ ಕಡಿಮೆಯಾಗಿದೆ. ಆದ್ದರಿಂದ ಕಡಿಮೆ ನೀರನ್ನು ಉಪಯೋಗಿಸಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭದಾಯಕವಾದ ಬೆಳೆಗಳನ್ನು ಬೆಳೆಯುವುದು ಉತ್ತಮ ಮಾರ್ಗವಾಗಿದೆ. ಹಾಗಾದರೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳು ಯಾವ್ಯಾವು, ಅವುಗಳಿಗೆ ಎಷ್ಟು ಮಿಲಿಮೀಟರ್ ಮಳೆ ಅಗತ್ಯ, ಅವುಗಳ ಅವಧಿ ಮತ್ತು ಉತ್ತಮ ತಳಿಗಳು ಯಾವುವು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ಇನ್ಫಾರ್ಮೇಷನ್ ಜೆನ್ಯೂನ್ ಅಂತ ನಿಮಗೆ ಅನಿಸಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಕಡಿಮೆ ನೀರನ್ನು ಬಳಸಿ ಬೆಳೆಯುವ ಬೆಳೆಗಳಲ್ಲಿ ಮೊದಲನೆಯದು ಸಜ್ಜೆ. ಇದಕ್ಕೆ ಮಳೆಯ ಅವಶ್ಯಕತೆ ಬಂದು 250ರಿಂದ 400 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಇದರ ಬೆಳೆ ಅವಧಿ ಬಂದು ಬಿತ್ತನೆ ಮಾಡಿದ 75ರಿಂದ 90 ದಿನದೊಳಗೆ ಕಟಾವಿಗೆ ಬರುತ್ತದೆ. ಇನ್ನು ಸಜ್ಜೆಯಲ್ಲಿ ಉತ್ತಮ ತಳಿಗಳು ಬಂದು HHB 67, ICMV 221, ICTP 8203 ಮತ್ತು ಧನಲಕ್ಷ್ಮಿ ಅಂತೇಳಿ ಉತ್ತಮ ತಳಿಗಳು. ಇದು ಎಕರೆಗೆ 15ರಿಂದ 25 ಕ್ವಿಂಟಲ್ ಬೆಳೆ ಬರುವ ಸಾಧ್ಯತೆ ಇದೆ. ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳಲ್ಲಿ ಎರಡನೆಯದು ರಾಗಿ ಅಂದರೆ ಫಿಂಗರ್ ಮಿಲೆಟ್ಸ್. ಇದಕ್ಕೆ ಮಳೆಯ ಅವಶ್ಯಕತೆ ಬಂದು 400ರಿಂದ 600 ಮಿಲಿಮೀಟರ್. ಇದರ ಬೆಳೆಯ ಅವಧಿ ಬಂದು 100ರಿಂದ 120 ದಿನಗಳಿಗೆ ಕಟಾವಿಗೆ ಬರುತ್ತದೆ. ಇದರಲ್ಲಿ ಉತ್ತಮ ತಳಿಗಳು ಬಂದು GPU 28, GPU 48, GPU 67, MR1, KMR 301. ಇದು ಎಕರೆಗೆ 12ರಿಂದ 18 ಕ್ವಿಂಟಲ್ ಬೆಳೆ ಬರುವ ಸಾಧ್ಯತೆ ಇದೆ. ಜೋಳ ಅಂದರೆ ಸೋರ್ಗಮ್. ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 350ರಿಂದ 500 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಇದರ ಕಾಲ ಅವಧಿ ಬಂದು ಬಿತ್ತಿದ 100 ದಿನಗಳಿಂದ 120 ದಿನಗಳಿಗೆ ಕಟಾವಿಗೆ ಬರುತ್ತದೆ. ಮತ್ತು ಇದರೊಳಗೆ ಉತ್ತಮ ತಳಿಗಳು ಬಂದು M351, CSV 15, CSV 27, CSH 14, CSH 16. ಇನ್ನು ಒಂದು ಎಕರೆಗೆ 15ರಿಂದ 20 ಕ್ವಿಂಟಲ್ ಬೆಳೆ ಬರುವ ಸಾಧ್ಯತೆ ಇದೆ. ನವಣೆ ಅಂದರೆ ಫಾಕ್ಸ್ ಸ್ಟೈಲ್ ಮಿಲೆಟ್ಸ್ ಅಂತೇಳಿ. ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 300ರಿಂದ 450 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಈ ಬೆಳೆಯ ಅವಧಿ ಬಂದು ಬಿತ್ತನೆ ಮಾಡಿದ 80ರಿಂದ 100 ದಿನದೊಳಗೆ ಕಟಾವಿಗೆ ಬರಲಿದೆ. ಮುಂದಿನ ಬೆಳೆ ಬಂದು ಸಾಮೆ, ಲಿಟಲ್ ಮಿಲೆಟ್ ಅಂತೇಳಿ ಕರಿತೀವಿ. ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 350ರಿಂದ 500 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಈ ಬೆಳೆಯ ಅವಧಿ ಬಂದು ಬಿತ್ತನೆ ಮಾಡಿದ 80ರಿಂದ 100 ದಿನದೊಳಗೆ ಕಟಾವಿಗೆ ಬರಲಿದೆ. ಇನ್ನು ಉತ್ತಮವಾದ ತಳಿಗಳು ಬಂದು ಸಂಕ್ಷೇಮ, OLM 203, BL 4. ಈ ಬೆಳೆ ಒಂದು ಎಕರೆಗೆ 3ರಿಂದ 6 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ಕೋರಾಲೆ, ಕೋಡಾ ಮಿಲೆಟ್ ಅಂತೇಳಿ ಕರಿತೀವಿ. ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 400ರಿಂದ 550 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಈ ಬೆಳೆಯ ಅವಧಿ ಬಂದು 90ರಿಂದ 110 ದಿನದೊಳಗೆ ಕಟಾವಿಗೆ ಬರಲಿದೆ. ಇನ್ನು ಇದರೊಳಗಿನ ಉತ್ತಮ ತಳಿಗಳು ಬಂದು DHFT 1093, HMT 1001, SIA 3156, SIA 326. ಇನ್ನು ಇದು ಎಕರೆಗೆ 7ರಿಂದ 9 ಕ್ವಿಂಟಲ್ ಬರುವ ಸಾಧ್ಯತೆ ಇದೆ. ತೊಗರಿ ಅಂದರೆ ರೆಡ್ ಗ್ರಾಮ್. ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 600ರಿಂದ 800 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಈ ಬೆಳೆಯ ಅವಧಿ ಬಂದು ಬಿತ್ತನೆ ಮಾಡಿದ 150ರಿಂದ 180 ದಿನದೊಳಗೆ ಕಟಾವಿಗೆ ಬರಲಿದೆ. ಇನ್ನು ಇದರೊಳಗೆ ಉತ್ತಮ ತಳಿಗಳು ಬಂದು TS 36, ಆಶಾ, BSMR 736, GRG 811, GRG 152 ಎನ್ನುವ ಉತ್ತಮ ತಳಿಗಳಿವೆ. ಇದು ಎಕರೆಗೆ 6ರಿಂದ 10 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ಉರಳಿ, ಆರ್ಸ್ ಗ್ರಾಮ್ ಅಂತೇಳಿ ಕರಿತೀವಿ. ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 300ರಿಂದ 400 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಇನ್ನು ಈ ಬೆಳೆಯ ಅವಧಿ ಬಂದು ಬಿತ್ತನೆ ಮಾಡಿದ 90ರಿಂದ 110 ದಿನದೊಳಗೆ ಕಟಾವಿಗೆ ಬರಲಿದೆ. ಇನ್ನು ಒಂದು ಎಕರೆಗೆ 4ರಿಂದ 6 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ಇನ್ನು ಇದರೊಳಗೆ ಉತ್ತಮ ತಳಿಗಳು ಬಂದು PHG 9, KBH 1, CRID A 186 ಎನ್ನುವ ಉತ್ತಮ ತಳಿಗಳಿವೆ. ಹೆಸರು ಅಂದರೆ ಗ್ರೀನ್ ಗ್ರಾಮ್. ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 400ರಿಂದ 600 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಇನ್ನು ಅವಧಿ ಬಂದು ಬಿತ್ತನೆ ಮಾಡಿದ 65ರಿಂದ 75 ದಿನದೊಳಗೆ ಕಟಾವಿಗೆ ಬರಲಿದೆ. ಇನ್ನು ಇದರೊಳಗೆ ಉತ್ತಮ ತಳಿಗಳು ಬಂದು
DGGV 2, BGS 9, SML 688, IPM 0214. ಇನ್ನು ಇದು ಎಕರೆಗೆ 5ರಿಂದ 7 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ಉದ್ದು ಅಂದರೆ ಬ್ಲ್ಯಾಕ್ ಗ್ರಾಮ್, ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 400ರಿಂದ 600 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಈ ಬೆಳೆಯ ಅವಧಿ ಬಂದು ಬಿತ್ತಿದ 70ರಿಂದ 90 ದಿನದೊಳಗೆ ಕಟಾವಿಗೆ ಬರಲಿದೆ. ಇನ್ನು ಇದರೊಳಗೆ ಉತ್ತಮ ತಳಿಗಳ ಬಂದು TAU 1, LBG 752, DV 1, PU 31, T9 ಎನ್ನುವ ಉತ್ತಮ ತಳಿಗಳಿವೆ. ಇದು ಎಕರೆಗೆ 5ರಿಂದ 7 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ಅಲಸಂದೆ ಅಂದರೆ ಕೌಪಿ ಅಂತೇಳಿ ಕರಿತೀವಿ. ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 300ರಿಂದ 500 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಇನ್ನು ಈ ಬೆಳೆ ಬಿತ್ತಿದ 70ರಿಂದ 90 ದಿನದೊಳಗೆ ಕಟಾವಿಗೆ ಬರಲಿದೆ. ಇನ್ನು ಈ ಬೆಳೆಯಲ್ಲಿ ಉತ್ತಮ ತಳಿಗಳ ಬಂದು KBC 1, V240, CO 7, C152 ಎನ್ನುವ ಉತ್ತಮ ತಳಿಗಳಿವೆ. ಈ ಬೆಳೆ ಎಕರೆಗೆ 5ರಿಂದ 7 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ಮುಂದಿನ ಬೆಳೆ ಬಂದು ಎಳ್ಳು, ಸೀಸಮ್ ಅಂತೇಳಿ ಕರಿತೀವಿ. ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 300ರಿಂದ 500 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಈ ಬೆಳೆ ಬಿತ್ತಿದ 80ರಿಂದ 100 ದಿನದೊಳಗೆ ಕಟಾವಿಗೆ ಬರಲಿದೆ. ಇನ್ನು ಈ ಬೆಳೆಯಲ್ಲಿ ಉತ್ತಮ ತಳಿಗಳು ಬಂದು TMV 7, GST 5, TMV 5, TKG 22, YLM 11 ಎನ್ನುವ ಉತ್ತಮ ತಳಿಗಳಿವೆ. ಈ ಬೆಳೆ ಒಂದು ಎಕರೆಗೆ 2ರಿಂದ 4 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ಸೂರ್ಯಕಾಂತಿ ಅಂದರೆ ಸನ್ಫ್ಲವರ್, ಈ ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಬಂದು 500ರಿಂದ 700 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಇನ್ನು ಈ ಬೆಳೆ ಬಿತ್ತಿದ 90ರಿಂದ 110 ದಿನದೊಳಗೆ ಕಟಾವಿಗೆ ಬರಲಿದೆ. ಇನ್ನು ಉತ್ತಮ ತಳಿಗಳು ಬಂದು KBSH 1, KBSH 49, ಮಾಡರ್ನ್ SS 56, PAC 36 ಎನ್ನುವ ಉತ್ತಮ ತಳಿಗಳಿವೆ. ಇದು ಎಕರೆಗೆ 4ರಿಂದ 9 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ಕಡಲೆಕಾಯಿ ಅಂದರೆ ಗ್ರೌಂಡ್ ನಟ್ಸ್, ಈ ಬೆಳೆ ಬೆಳೆಯಲು 500ರಿಂದ 700 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಇದು ಬಿತ್ತಿದ 100ರಿಂದ 120 ದಿನದೊಳಗೆ ಕಟಾವಿಗೆ ಬರಲಿದೆ. ಇದರೊಳಗೆ ಉತ್ತಮ ತಳಿಗಳು ಬಂದು TAG 24, TMV 2, JC 24 ಎನ್ನುವ ಉತ್ತಮ ತಳಿಗಳಿವೆ. ಇದು ಎಕರೆಗೆ 15ರಿಂದ 20 ಕ್ವಿಂಟಲ್ ಬರುವ ಸಾಧ್ಯತೆ ಇದೆ. ಅರಳೆ ಅಂದರೆ ಕ್ಯಾಸ್ಟರ್, ಈ ಬೆಳೆ ಬೆಳೆಯಲು 400ರಿಂದ 600 ಮಿಲಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಇದು ಬಿತ್ತಿದ 150ರಿಂದ 180 ದಿನದೊಳಗೆ ಕಟಾವಿಗೆ ಬರಲಿದೆ. ಇದರೊಳಗಿನ ಉತ್ತಮ ತಳಿಗಳು DCH 177, ಅರುಣ ಮತ್ತು ಜ್ಯೋತಿ ಎನ್ನುವ ಉತ್ತಮ ತಳಿಗಳಿವೆ. ಇವು ಎಕರೆಗೆ 4ರಿಂದ 8 ಕ್ವಿಂಟಲ್ ಇಳುವರಿ ಬರುವ ಸಾಧ್ಯತೆ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಕಡಿಮೆ ನೀರನ್ನು ಬಳಸಿ ಬೆಳೆಯುವ ಬೆಳೆಗಳು ಯಾವ್ಯಾವು ಮತ್ತು ಅವುಗಳ ಉತ್ತಮವಾದ ತಳಿಗಳು, ಅವುಗಳ ಬೆಳೆಯ ಅವಧಿ ಮತ್ತು ಆ ಬೆಳೆಗೆ ಬೇಕಾದ ಮಳೆಯ ಅವಶ್ಯಕತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.